ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಂದಿನ ಈ ತರಗತಿಯಲ್ಲಿ ಕಡ್ಡಾಯ ಕನ್ನಡ ವಿಷಯ ಅಂದರೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಕುರಿತು ನಿಮಗೆಲ್ಲರಿಗೂ ಹಲವಾರು ಪ್ರಶ್ನೆಗಳು ಇವೆ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ಹಲವಾರು ಜನ ನನಗೆ ಕಮೆಂಟ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳಿಕೊಂಡಿದ್ದೀರಾ. ಸೊ ಆ ಪ್ರಶ್ನೆಗಳು ಏನು ಅನ್ನೋದನ್ನು ನಾನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನೀವು ನನಗೆ ಕಮೆಂಟ್ ಮೂಲಕ ಕೇಳಿರುವಂಥ ಪ್ರಶ್ನೆಗಳಿಗೆ ಈ ತರಗತಿ ಮೂಲಕ ನಿಮಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ. ಸೊ ನಿಮ್ಮೆಲ್ಲರ ಮೊದಲನೇ ಪ್ರಶ್ನೆ ಏನು ಅಂದರೆ, ಕಡ್ಡಾಯ ಕನ್ನಡ ಪರೀಕ್ಷೆ MCQ ಇರುತ್ತಾ ಅಥವಾ ಬರೆಯುವುದು ಇರುತ್ತಾ? ಅಂದರೆ MCQ ಇರುತ್ತಾ ಅಂದರೆ 150 ಮಾರ್ಕ್ಸಿಗೆ ಇರುವಂತಹ ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಬರಿಬೇಕಾ ಅಥವಾ MCQ ಕ್ವಶನ್ಸ್ ಇರುತ್ತಾ ಅಂಥೇಳಿ ಹಲವಾರು ಜನ ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಪ್ರಶ್ನೆಯನ್ನು ಹೇಳಿಕೊಂಡಿದ್ರಿ. ಸೊ ಆ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅನ್ನೋದು ಇದು ಬಹು ಆಯ್ಕೆ, ಇಲ್ಲಿ ನೋಡಿ, ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದೆ. ಸೊ KPSC ಅವರು ನಡೆಸುವಂತಹ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿರುತ್ತಂದರೆ ಬರೆಯುವುದಿರುತ್ತೆ. ಸೊ ಈಗ ಈ ವಿಲೇಜ್ ಅಕೌಂಟೆಂಟ್ ನಾವು ಏನು ಅಪ್ಲಿಕೇಶನ್ ಹಾಕಿದ್ದೀವಲ್ಲ, ಆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ KPSC ಅವರು ನಡೆಸುವುದಿಲ್ಲ, ಅದು KE ಅವರು ನಡೆಸುವುದರಿಂದ ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತಂದರೆ ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿರುತ್ತೆ. ಎಷ್ಟು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದು ಒಂದು ಕಮೆಂಟ್ ಬಂದಿತ್ತು ನನಗೆ. ಸೊ ಒಟ್ಟು 150 ಅಂಕಗಳಿಗೆ ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ. ಮೊದಲನೇ ಪ್ರಶ್ನೆ, ನಿಮ್ಮೆಲ್ಲರ ತಲೆಯಲ್ಲಿರುವಂತಹ ಮೊದಲನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತಾ ಅಥವಾ ಬರೆಯೋದಿರುತ್ತಾ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆಯಾಗಿತ್ತು. ಸೊ ಈ ಪ್ರಶ್ನೆಗೆ ಉತ್ತರ ಅದು ಬಹು ಆಯ್ಕೆ ಮಾದರಿ ಪತ್ರಿಕೆ ಆಗಿರುತ್ತೆ. ಕಡ್ಡಾಯ ಕನ್ನಡದು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದೆ. ಎಷ್ಟು ಅಂಕಗಳಿಗಿರುತ್ತಂದರೆ 150 ಅಂಕಗಳನ್ನು ಒಳಗೊಂಡಿರ್ತದೆ. ಈ 150 ಅಂಕಗಳಿಗೆ ನಾವು ಒಟ್ಟು ಕನಿಷ್ಠ 50 ಅಂಕಗಳನ್ನು ನಾವು ಪಡ್ಕೋಬೇಕಾಗುತ್ತೆ. ಒಟ್ಟು ಕನಿಷ್ಠ 150 ಅಂಕಗಳಿಗೆ 50 ಅಂಕಗಳನ್ನು ನಾವು ಗಳಿಸಲೇಬೇಕು. 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಅಂದರೆ 150 ಪ್ರಶ್ನೆಗಳಿಗೆ ನಮಗೆ 50 ಅಂಕಗಳು ಗಳಿಸದೇ ಇದ್ದರೆ, ಸೊ ನಾವು ಇದರಲ್ಲಿ ಏನಾದರೂ ಕ್ವಾಲಿಫೈಡ್ ಆಗಲಿಲ್ಲ ಅಂದರೆ ನಮ್ಮ ಇನ್ನೂ 2 ಪರೀಕ್ಷೆಗಳೇನು ಬರೆದಿರ್ತೀವಲ್ಲ, ಸೊ ಆ ಪರೀಕ್ಷೆ ಕ್ವಾಲಿಫೈಡ್ ಆಗಲ್ಲ. ಹಾಗಾಗಿ ಅವು ಮೌಲ್ಯಮಾಪನ ಆಗಲ್ಲ. ಹಾಗಾಗಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೆಂಗಿರುತ್ತಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 150 ಅಂಕಗಳನ್ನು ಒಳಗೊಂಡಿರ್ತದೆ. ಸೊ ಅದರಲ್ಲಿ ನಾವು 50 ಅಂಕಗಳನ್ನು ಗಳಿಸಲೇಬೇಕು. ಇನ್ನು ಎರಡನೇ ಪ್ರಶ್ನೆ ಏನು ಅಂದರೆ, ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಳಿಸಿರುವಂಥ ಅಂಕ ಪರಿಗಣೆಗೆ ತಗೋತಾರಾ ಅಥವಾ ಇಲ್ವಾ ಅನ್ನೋದು ನನಗೆ ಬಂದಿರುವಂಥ ಕಮೆಂಟಲ್ಲಿ ಕೇಳಿದರು. ಸೊ ಅದು ಪರಿಗಣೆಗೆ ತಗೊಳ್ಳಲ್ಲ. ಜಸ್ಟ್ ಎಲಿಜಿಬಲ್ ಆಗೋದಕ್ಕೆ ಮಾತ್ರ ಆ ಅಂಕಗಳನ್ನು ನಮಗೆ ತಗೋತಾರೆ. ಎಲಿಜಿಬಲ್ ಆಗೋದಕ್ಕೆ ಮಾತ್ರ ಅದು ಅಂಕಗಳು ನಮಗೆ ಪರಿಗಣೆಗೆ ಬೇಕಾಗ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರಿಬೇಕಾ ಅಥವಾ ಇಂಗ್ಲೀಷ್ ಸಬ್ಜೆಕ್ಟನ್ನು ತೆಗೆದುಕೊಂಡವ್ರು ಮಾತ್ರ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಅಟೆಂಡ್ ಆಗಬೇಕಾ ಅಂಥೇಳಿ ನನಗೆ ಬಂದಿರುವಂಥ ಕಮೆಂಟಲ್ಲಿ ಹೈಯೆಸ್ಟ್ ಕಮೆಂಟ್ ಇದೇ ಆಗಿತ್ತು. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರಿಬೇಕಾ ಅನ್ನೋ ಪ್ರಶ್ನೆಗೆ ಎಸ್, ಎಲ್ಲರೂ ಬರಿಬೇಕು. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕಿದಿರೋ, ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಆ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಕಂಪಲ್ಸರಿ ಬರೀಲೇಬೇಕು. ಕಮೆಂಟ್ಗೆ ಉತ್ತರ ಸಿಕ್ಕಿದೆ ಅಂಥೇಳಿ ಭಾವಿಸ್ತಾ, ಇನ್ನು ಮೂರನೇ ಪ್ರಶ್ನೆ ಬಂದಿತ್ತು ನನಗೆ, ಕಡ್ಡಾಯ ಕನ್ನಡ ಪರೀಕ್ಷೆಯ ಸಿಲೆಬಸ್ ಏನು? ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಸಿಲೆಬಸ್ ಏನು? ಸೊ ಕಡ್ಡಾಯ ಕನ್ನಡ ಸಿಲೆಬಸ್ ಅಂದರೆ ಇದು 150 ಅಂಕಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಸೊ ಇದರ ಸಿಲೆಬಸ್ ಏನು ಅಂದರೆ ನೋಡಿ, ವಿಷಯ ಕಡ್ಡಾಯ ಕನ್ನಡ ವಿಷಯಕ್ಕೆ 150 ಅಂಕಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆಯ ಸಿಲೆಬಸ್ ಏನು ಅನ್ನೋದು ಹಲವಾರು ಜನರ ಕ್ವಶನ್ ಆಗಿತ್ತು. ಸೊ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯ 150 ಅಂಕಗಳನ್ನು ಒಳಗೊಂಡಿರುವಂತಹ ಪ್ರಶ್ನೆ ಪತ್ರಿಕೆ ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ, ಮೊದಲನೇ ಚಾಪ್ಟರ್ ವರ್ಣಮಾಲೆಗಳು.
ವರ್ಣಮಾಲೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಸಮಾಸಗಳು, ಸಂಧಿಗಳು, ತದ್ದಿತಾಂತಗಳು, ಕೃದಂತಗಳು, ದ್ವಿರುಕ್ತಿಗಳು, ಜೋಡಿ ನುಡಿಗಳು, ಅನುಕರಣಾವ್ಯಯಗಳು, ತತ್ಸಮ ತದ್ಭವ. ಇದರ ಜೊತೆಗೆ ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪಗಳು, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯಗಳು, ಲೇಖನ ಚಿಹ್ನೆಗಳು, ಅವ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು, ಕಾಲಗಳು, ಹೊಸಗನ್ನಡ ರೂಪಗಳು, ಛಂದಸ್ಸು, ಅಲಂಕಾರಗಳು. ಸೊ ಈ ರೀತಿ 150 ಅಂಕಗಳನ್ನು ಒಳಗೊಂಡಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೇಳುವಂತಹ ಸಿಲೆಬಸ್ ಇದು. ಇದರ ಜೊತೆಗೆ ಕವಿಗಳ ಪರಿಚಯನೂ ಕೇಳ್ತಾರೆ ಹಾಗೂ 8ರಿಂದ 10th ಬರುವಂತಹ ಕವಿಗಳ ಪರಿಚಯವನ್ನು ನಾವು ನೋಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೂ ಕೂಡ ಹಲವಾರು ಪ್ರಶ್ನೆಗಳನ್ನು ಬರುವಂತಹ ಸಾಧ್ಯತೆ ಇದೆ. ಕಡ್ಡಾಯ ಕನ್ನಡ ಸಿಲೆಬಸ್ ಇದು. ಸೊ ಇದನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇದರ ಪ್ರಕಾರ ನೀವು ಪ್ರಿಪ್ರೇಷನ್ ಮಾಡ್ತಾ ಹೋದರೆ ಖಂಡಿತ ಕಡ್ಡಾಯ ಕನ್ನಡ 150ಕ್ಕೆ ಏನಿಲ್ಲ ಅಂದರೂ 100ರ ಮೇಲಂತೂ ಆರಾಮಾಗಿ ನೀವು ಅಂಕಗಳನ್ನು ಗಳಿಸಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ನನಗೆ ಕೇಳಿರುವಂತಹ ನೆಕ್ಸ್ಟ್ ಪ್ರಶ್ನೆ, ಎಕ್ಸಾಮ್ ಡೇಟ್ ಯಾವಾಗ ಅನ್ನೋದು ಪ್ರಶ್ನೆ ತುಂಬ ಜನ ಕೇಳಿದ್ರಿ. ಸೊ ಈ ಪ್ರಶ್ನೆಗೆ ನಿಮಗೆಲ್ಲರಿಗೂ ಆಲ್ರೆಡಿ ಉತ್ತರ ಗೊತ್ತಿದೆ ಅನ್ಕೋತೀನಿ. ಸೊ ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ. ಎಷ್ಟನೇ ಡೇಟು ಅಂದರೆ ಅಕ್ಟೋಬರ್ 27ರಂದು. ಅಕ್ಟೋಬರ್ 27ರಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ನಡೆಯಲಿದೆ. ಹಾಗೆ ಕನ್ನಡ ಪರೀಕ್ಷೆ ಯಾವಾಗ ಅನ್ನೋದು ಪ್ರಶ್ನೆಯಾಗಿತ್ತು. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಈ ಅಕ್ಟೋಬರ್ 27ಕ್ಕಿಂತ ಮುಂಚೆ, ಅಂದರೆ ಅದಕ್ಕಿಂತ 1 ಡೇ ಅಥವಾ 2 ಡೇಸ್ ಬಿಫೋರ್ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತೆ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಆದಮೇಲೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಅಕ್ಟೋಬರ್ 27ರಂದು ನಡೆಯಲಿದೆ. ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರಿಗೆಲ್ಲರಿಗೂ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡ್ತಾ ಹೋಗಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಲ್ಲಿಯವರೆಗೂ ಈ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.